गुरुर्ब्रह्मा गुरुर्विष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। Move up, take cover by the APC. We need suppressing fire on that position. Watch the skies, incoming. ಯುದ್ಧದ ಜಗತ್ತಿನಲ್ಲಿ ಮನುಷ್ಯನಾಗಿರೋದಕ್ಕೆ ಅರ್ಥವಾದ್ರೂ ಏನು? ಬನ್ನಿ, ಇವತ್ತು ನಾವು ಸಾರಾ ಅಬೂಬಕರ್ ಅವರ ಯುದ್ಧ ಅನ್ನೋ ಒಂದು ಅದ್ಭುತ ಸಣ್ಣ ಕಥೆಯ ಮೂಲಕ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಇದು ಅವರ ಚಪ್ಪಲಿಗಳು ಅನ್ನೋ ಕಥಾ ಸಂಕಲನದಿಂದ ಆಯ್ದುಕೊಂಡಿರೋ ಒಂದು ಮನಕಲುಕುಮ ಕಥೆ. ನೋಡಿ, ಈ ಒಂದೇ ಒಂದು ಸಾಲಿದೆಯಲ್ಲ, ಇದು ಇಡೀ ಕಥೆಯ ಜೀವವನ್ನೇ ಹಿಡಿದಿಟ್ಟಿದೆ ಅಂತ ಹೇಳ್ಬೋದು. ಎಲ್ಲ ಕಡೆ ಸಂಘರ್ಷ, ದ್ವೇಷ, ಇಂಥ ಸಮಯದಲ್ಲಿ ಮನುಷ್ಯತ್ವಕ್ಕೆ ನಿಜವಾದ ಅರ್ಥವಾದ್ರೂ ಏನು ಅಲ್ವಾ? ಈ ಕಥೆ ಇದೇ ಪ್ರಶ್ನೆಯನ್ನ ನಮ್ಮ ಮುಂದಿಡುತ್ತೆ. ಈ ಕಥೆಯ ಆಳವನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಅದು ಯಾವ ಜಗತ್ತಿನಲ್ಲಿ ನಡೆಯುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇತಿಹಾಸದ ಉದ್ದಕ್ಕೂ ನೋಡಿ, ಸಾಮ್ರಾಜ್ಯ ವಿಸ್ತರಣೆಗೋ, ದುರಾಸೆಗೋ, ದ್ವೇಷಕ್ಕೋ, ಹೀಗೆ ಯಾವುದಾದ್ರೂ ಒಂದು ಕಾರಣಕ್ಕೆ ಯುದ್ಧಗಳು ನಡೀತಾನೆ ಇವೆ. ಇಲ್ಲಿ ಮುಖ್ಯವಾದ ವಿಷಯ ಏನೋ ಗೊತ್ತಾ? ಯುದ್ಧ ಅಂದ್ರೆ ಕೇವಲ ಸೈನಿಕರ ನಡುವಿನ ಕದನ ಅಲ್ಲ, ಅದು ಇಡೀ ಸಮಾಜದ ಬುಡವನ್ನೇ ಅಲ್ಲಾಡಿಸುವಂಥ ಒಂದು ಶಕ್ತಿ. ಅದು ಯೂನಿಫಾರ್ಮ್ ಹಾಕಿದವರು ಹಾಕದವರು ಅಂತ ನೋಡಲ್ಲ, ಪ್ರತಿಯೊಬ್ಬರ ಮೇಲೂ ಮಾಸದ ಗಾಯಗಳನ್ನ ಮಾಡಿ ಹೋಗುತ್ತೆ. ಸರಿ, ಈಗ ನೇರವಾಗಿ ಆ ಅವ್ಯವಸ್ಥೆಯ ಕೇಂದ್ರಕ್ಕೆ ಹೋಗೋಣ. ಕಥೆ ಶುರುವಾಗೋದೇ ಒಂದು ಭಯಾನಕ ದೃಶ್ಯದೊಂದಿಗೆ. ಒಂದು ವಿಮಾನ ಅಪಘಾತಕ್ಕೀಡಾಗತ್ತೆ, ಅಲ್ಲಿಂದ ಬದುಕುಳಿಯೋ ಹೋರಾಟ ತಕ್ಷಣವೇ ಶುರುವಾಗತ್ತೆ. ಪೈಲಟ್ನ ಆತಂಕದ ಮಾತುಗಳನ್ನ ಕೇಳಿ ಸಂಪರ್ಕ ಕಳೆದು ಹೋಗಿದೆ, ಸುತ್ತಲೂ ಕತ್ತಲು, ವಿಮಾನದೊಳಗೆ ಬರೀ ಗೊಂದಲ, ಅರೂಪು, ಭಯ ಮಾತ್ರ. ಅದರ ಮಧ್ಯೆ ಡಾಕ್ಟರ್ ರಾಹಿಲ್ ತನ್ನ ಮೆಡಿಕಲ್ ಕಿಟ್ ಹಿಡಿದು ಮುಂದಿನಾಗುವುದೋ ಎಂಬ ಅನಿಶ್ಚಿತತೆಯಲ್ಲಿದ್ದಾನೆ. ಆಮೇಲೆ ರಾತ್ರಿಯ ಆ ನಿಶ್ಶಬ್ದವನ್ನು ಸೀಳ್ಕೊಂಡು ಒಂದು ಕಿವಿಗಡಚಿಕ್ಕುವ ಸ್ಫೋಟ. ವಿಮಾನ ನುಚ್ಚುನೂರಾಗುತ್ತೆ. ಆ ಒಂದೇ ಕ್ಷಣದಲ್ಲಿ ಅದರಲ್ಲಿದ್ದ ಪ್ರತಿಯೊಬ್ಬರ ಭವಿಷ್ಯವನ್ನು ಕತ್ತಲು ಮತ್ತು ಸಮುದ್ರ ನುಂಗಿ ಹಾಕುತ್ತೆ. ಆದರೆ ಆ ಅವಶೇಷಗಳ ನಡುವೆ ಒಂದು ಜೀವ ಮಾತ್ರ ಭರವಸೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡಿತ್ತು. ನಮ್ಮ ಕಥಾನಾಯಕ ಡಾಕ್ಟರ್ ರಾಹಿಲ್ ನೀರಿನಲ್ಲಿ ಎಚ್ಚರಗೊಂಡಾಗ ಅವನ ನಿಜವಾದ ಬದುಕುಳಿಯುವ ಹೋರಾಟ ಆಗತಾನೇ ಶುರುವಾಗಿತ್ತು. ರಾಹಿಲ್ನ ಹೋರಾಟ ಸುಲಭವಾಗಿರಲಿಲ್ಲ. ಕಾಲಿಗೆ ಪೆಟ್ಟಾಗಿದೆ, ಅವನ ಭಾರವಾದ ಯೂನಿಫಾರ್ಮ್ ಅವನನ್ನ ಕೆಳಗೆಳೆಯುತ್ತಿದೆ. ಇನ್ನೇನು ಎಲ್ಲ ಮುಗಿತು ಅನ್ನೋವಷ್ಟರಲ್ಲಿ ಒಂದು ಮಿಂಚಿನ ಹೊಳಪು ಹತ್ತಿರದಲ್ಲೇ ದಡ ಇರೋದನ್ನ ತೋರಿಸುತ್ತೆ. ಅದು ಅವನಲ್ಲಿ ಒಂದು ಹೊಸ ಭರವಸೆಯನ್ನ ಚಿಮ್ಮಿಸುತ್ತೆ. ತನ್ನ ಕೊನೆಯ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಅವನು ದಡ ಸೇರಿಯೇ ಬಿಡ್ತಾನೆ. ದಡ ಸೇರಿದ ತಕ್ಷಣ ಅವನ ತಲೆಯಲ್ಲಿ ಒಂದೇ ಪ್ರಶ್ನೆ. ಇದು ಕೇವಲ ಒಂದು ಜಾಗದ ಬಗ್ಗೆ ಅಲ್ಲ, ಇದು ಬದುಕು ಮತ್ತು ಸಾವಿನ ಪ್ರಶ್ನೆ. ಈ ನೆನ ಅವನನ್ನ ಕಾಪಾಡುತ್ತಾ ಅಥವಾ ಸಾಯಿಸುತ್ತಾ? ಈ ಪ್ರಶ್ನೆಯೇ ಯುದ್ಧದ ಕ್ರೂರ ವಾಸ್ತವವನ್ನ ನಮ್ಮ ಕಣ್ಣು ಮುಂದೆ ನಿಲ್ಲಿಸುತ್ತೆ. ಮತ್ತೊಂದು ಮಿಂಚು ಹೊಳೆದಾಗ ಕತ್ತಲಲ್ಲಿ ಒಂದು ಒಂಟಿ ಮನೆ ಕಾಣಿಸುತ್ತೆ. ಇದು ಭರವಸೆಯ ಬೆಳಕಿನ ಹಾಗೆ ಕಂಡರೂ ಅದು ಒಂದು ಬಲೆಯೂ ಆಗಿರಬಹುದು ಅಲ್ವಾ? ಅಲ್ಲಿ ಅವನಿಗೆ ಆಸರೆ ಸಿಗುತ್ತಾ, ಅಥವಾ ಅವನ ಅಂತ್ಯ ಅಲ್ಲಿಯೇನಾ? ಮಳೆ ಆರೋ ನೋವಿನ ನಡುವೆ ರಾಹಿಲ್ ಹೇಗೋ ಕಷ್ಟಪಟ್ಟು ಆ ಮನೆಯತ್ತ ತೆವಳುತ್ತಾನೆ. ಇಲ್ಲಿಂದ ಕಥೆಗೆ ಒಂದು ಕುತೂಹಲಕಾರಿ ತಿರುವು ಸಿಗುತ್ತೆ. ಹತಾಶೆ ಆರು ಅನುಮಾನದಿಂದ ಹುಟ್ಟಿದ ಒಂದು ಮುಖಾಮುಖಿ ನಡೆಯಲಿದೆ. ಅವನು ಹತ್ತಿರ ಹೋಗ್ತಿದ್ದ ಹಾಗೆ ಮಳೆಯ ಶಬ್ದವನ್ನೂ ಮೀರಿ ಒಬ್ಬ ಮಹಿಳೆಯ ನೋವಿನ ಚೀತ್ಕಾರ ಅವನ ಕಿವಿಗೆ ಬೀಳುತ್ತೆ. ಆ ಧ್ವನಿ ಅವನನ್ನ ಒಮ್ಮೆ ಬೆಚ್ಚಿ ಬೀಳಿಸುತ್ತೆ. ಒಂದು ಕ್ಷಣಕ್ಕೆ ಅವನು ತನ್ನ ನೋವನ್ನೇ ಮರೆತುಬಿಟ್ಟು ಮನೆಯೊಳಗಿನ ಸಂಕಟದ ಬಗ್ಗೆ ಯೋಚಿಸ್ತಾನೆ. ರಾಹಿಲ್ನ ಧ್ವನಿಯಲ್ಲಿ ನೋವು ಆರು ಹತಾಶೆ ತುಂಬಿ ತುಳುಕುತ್ತಿದೆ. ಅವನು ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಿದ್ದಾನೆ. ಅವನ ಪ್ರತಿಯೊಂದು ಮಾತು ಅವನ ಗಂಭೀರ ಪರಿಸ್ಥಿತಿಗೆ ಸಾಕ್ಷಿಯಾಗಿದೆ. ಆದರೆ ಮನೆಯೊಳಗಿಂದ ಬಂದ ಉತ್ತರ ಎಂಥವರನ್ನೂ ಒಮ್ಮೆ ಆಘಾತಕ್ಕೆ ದೂಡುತ್ತೆ. ಆ ವೃದ್ಧೆಯ ಮಾತುಗಳಲ್ಲಿ ಯುದ್ಧದ ಕ್ರೌರ್ಯವನ್ನ ಕಂಡ ಜಿಗುಪ್ಸೆ ಎದ್ದು ಕಾಣ್ತಾ ಇತ್ತು. ಅವಳ ಪ್ರಕಾರ ಅವನ ಗಾಯಗಳು ಈ ಅರ್ಥವಿಲ್ಲದ ಸಂಘರ್ಷದ ಇನ್ನೊಂದು ಬಲಿಯಷ್ಟೇ. ಕಥೆಯ ಮಹತ್ವದ ತಿರುವು ಶುರುವಾಗುವುದೇ ಇಲ್ಲಿಂದ. ಸೈನಿಕ ಹಾಗೂ ಶತ್ರು ಅನ್ನೋ ಹಣೆಪಟ್ಟಿಗಳು ನಿಧಾನವಾಗಿ ಮಾಸಲಾರಂಭಿಸ್ತವೆ. ಬದಲಿಗೆ ವೈದ್ಯ ಹಾಗೂ ತಾಯಿ ಅನ್ನೋ ಮೂಲಭೂತ ಪಾತ್ರಗಳು ಮುನ್ನೆಲೆಗೆ ಬರುತ್ತವೆ. ಇದೇ ನೋಡಿ ಕಥೆಯ ಹೃದಯ. ರಾಹಿಲಲ್ಲಿ ತನ್ನನ್ನೊಬ್ಬ ಸೈನಿಕ ಅಂತ ಹೇಳ್ಕೊಳ್ಳಲ್ಲ. ಆ ಗುರುತನೇ ಪಕ್ಕಕ್ಕಿಟ್ಟು ನಾನು ಕಷ್ಟದಲ್ಲಿರೋ ಮನುಷ್ಯರ ಕಡೆಯವನು ಅಂತ ಹೇಳ್ತಾನೆ.
ಅಬ್ಬಾ, ಯುದ್ಧ ಸೃಷ್ಟಿಸಿದ ಆ ಗೆರೆಗಳನ್ನೆಲ್ಲ ಮೀರಿ ನಿಲ್ಲುವಂತ ಒಂದು ಅದ್ಭುತವಾದ ಕ್ಷಣ ಇದು. ಆಗ ಮನೆ ಒಳಗಿನ ನಿಜವಾದ ಸಂಕಟ ಏನು ಅಂತ ಗೊತ್ತಾಗುತ್ತೆ. ಆ ವೃದ್ಧಿಯ ಸೊಸೆ ಹೆರಿಗೆ ನೋವಿನಿಂದ ಬಳಲುತ್ತಿರ್ತಾಳೆ. ಯುದ್ಧದ ಬ್ಲ್ಯಾಕ್ಔಟ್ ನಿಯಮದಿಂದಾಗಿ ಅವರಿಗೆ ಯಾವುದೇ ವೈದ್ಯಕೀಯ ಸಹಾಯ ಸಿಕ್ಕಿರೋದಿಲ್ಲ. ಈ ಎರಡೂ ಪದಗಳು ಎಲ್ಲವನ್ನೂ ಬದಲಾಯಿಸಿಬಿಡ್ತವೆ. ರಾಹಿಲ್ ತಾನು ಡಾಕ್ಟರ್ ಅಂತ ಹೇಳಿದ ತಕ್ಷಣ ಅವರ ನಡುವೆ ಇದ್ದ ಅನುಮಾನದ ಗೋಡೆ ಕುಸಿದು ಬೀಳುತ್ತೆ. ಅದರಲ್ಲೂ ಅವನು ಅವಳನ್ನ ಅಮ್ಮ ಅಂತ ಕರೆದಾಗ ಹಂಚಿಕೊಂಡ ಮಾನವೀಯತೆಯ ಬಂಧ ಅಲ್ಲಿ ಹುಟ್ಟುಕೊಳ್ಳುತ್ತೆ. ಆ ವೃದ್ಧೆಯ ಭಯ, ಅನುಮಾನ ಎಲ್ಲವೂ ಮಾಯವಾಗಿಬಿಡುತ್ತೆ. ಅವಳೀಗ ಒಬ್ಬ ಶತ್ರುವನ್ನು ನೋಡ್ತಾ ಇರಲ್ಲ, ಬದಲಿಗೆ ದೇವರೇ ಕಳುಹಿಸಿದ ಒಬ್ಬ ರಕ್ಷಕನನ್ನು ಕಾಣುತ್ತಾಳೆ. ಇದು ಮಾನವೀಯತೆಯ ಮೇಲಿನ ನಂಬಿಕೆ ಮತ್ತೆ ಚಿಗುರಿದಂಥ ಕ್ಷಣ. ಆದರೆ ಹೊಸದಾಗಿ ಹುಟ್ಟಿದ ಈ ನಂಬಿಕೆಗೆ ಈಗ ಒಂದು ಪರೀಕ್ಷೆ ಎದುರಾಗಲಿದೆ. ಒಂದು ದುರಂತದ ನಡುವೆಯೋ ಅತ್ಯಂತ ಕಷ್ಟದ ಸಮಯದಲ್ಲಿ ಮಾನವೀಯತೆ ಹೇಗೆ ಗೆಲ್ಲುತ್ತೆ ಅನ್ನೋದನ್ನು ನಾವೀಗ ನೋಡ್ಲಿದ್ದೇವೆ. ರಾಹಿಲ್ನ ಎಲ್ಲ ಪ್ರಯತ್ನಗಳ ಹೊರತಾಗಿಯೂ ಮಗು ನಿರ್ಜೀವವಾಗಿ ಹುಟ್ಟುತ್ತೆ. ಅವರು ಆ ದುಃಖದಲ್ಲಿರುವಾಗಲೇ ಶತ್ರುವನ್ನು ಹುಡುಕಿಕೊಂಡು ಸೈನಿಕರು ಬರ್ತಾರೆ. ಒಂದು ಕ್ಷಣವೂ ಯೋಚಿಸದೆ ಆ ವೃದ್ಧೆ ತನ್ನ ಕುಟುಂಬವನ್ನ ಉಳಿಸಲು ಪ್ರಯತ್ನಿಸಿದ ರಾಹಿಲ್ನನ್ನ ಮಂಚದ ಕೆಳಗೆ ಬಚ್ಚಿಡುತ್ತಾಳೆ. ತನ್ನ ದುಃಖವನ್ನೇ ಗುರಾಣಿಯನ್ನಾಗಿ ಮಾಡಿಕೊಂಡು ಸತ್ತ ಮಗುವನ್ನು ಸೈನಿಕರಿಗೆ ತೋರಿಸುತ್ತಾಳೆ. ಆ ಮೂಲಕ ಈಗ ತನ್ನವನಾದ ಆ ಮನುಷ್ಯನನ್ನು ರಕ್ಷಿಸುತ್ತಾಳೆ. ಅವಳು ಯಾಕೆ ಅವನ ಪ್ರಾಣ ಉಳಿಸಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಳು? ಯಾಕಂದ್ರೆ ಆ ಕ್ಷಣದಲ್ಲಿ ರಾಹಿಲ್ನ ಕಣ್ಣುಗಳಲ್ಲಿ ಅವಳು ಶತ್ರುವನ್ನ ನೋಡಿಲ್ಲ. ಬದಲಿಗೆ ಅದೇ ಯುದ್ಧದಲ್ಲಿ ಹೋರಾಡುತ್ತಿದ್ದ ತನ್ನ ಮಗನಲ್ಲಿದ್ದ ಅದೇ ಭಯ ಮತ್ತು ಅಸಹಾಯಕತೆಯನ್ನ ಕಂಡ್ಳು. ಆ ಕ್ಷಣದಲ್ಲಿ ರಾಹಿಲ್ ಅಪರಿಚಿತನಾಗಿರ್ಲಿಲ್ಲ, ಅವಳ ಮಗನಾಗಿದ್ದ. ಈ ಕಥೆ ಎರಡು ತರಹದ ಗುರುತುಗಳ ನಡುವಿನ ಸಂಘರ್ಷವನ್ನ ಅದ್ಭುತವಾಗಿ ಕಟ್ಕೊಡುತ್ತೆ. ಒಂದ್ ಕಡೆ ಯುದ್ಧವೇ ಹೇರಿದ ಪಾತ್ರಗಳು, ಸೈನಿಕಾರು, ವೈರಿ. ಇನ್ನೊಂದ್ ಕಡೆ ನಮ್ಮೆಲ್ಲರ ಮೂಲಭೂತ ಪಾತ್ರಗಳು, ವೈದ್ಯ ಆರು ತಾಯಿ. ಕೊನೆಗೆ ರಾಹಿಲ್ ಆರು ಆ ವೃದ್ಧೆ ಇಬ್ಬರೂ ಕರುಣೆಯನ್ನೇ ಆರಿಸ್ಕೊಂಡು ತಮ್ಮಿಬ್ಬರ ನಡುವೆ ಇದ್ದ ಮಾನವೀಯತೆಯನ್ನ ಒಪ್ಕೊಳ್ತಾರೆ. ಹೀಗೆ ಯುದ್ಧ ಕಥೆ ನಮ್ಮ ಮುಂದೆ ಒಂದು ಆಳವಾದ ಪ್ರಶ್ನೆಯನ್ನ ಬಿಟ್ಹೋಗುತ್ತೆ. ಒಂದು ಸಂಘರ್ಷದ ಸಮಯದಲ್ಲಿ ನಮ್ಮ ನಿಜವಾದ ಗುರುತು ಯಾವುದು? ಯುದ್ಧವು ನಮಗೋಸ್ಕರ ನಿಗದಿಪಡಿಸಿದ್ದ ಅಥವಾ ನಮ್ಮದೇ ಮಾನವೀಯತೆಯ ಮೂಲಕ ನಾವು ಆರಿಸಿಕೊಳ್ಳೋದಾ? ಈ ಪ್ರಶ್ನೆ ಕಥೆ ಮುಗಿದ ಮೇಲೂ ನಮ್ಮೊಳಗೆ ಕಾಡುತ್ತಲೇ ಇರುತ್ತೆ.